ಹೆಲೋ ನಮಸ್ಕಾರ, ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿಎಂ ವರ್ಕ್ ಸ್ಟೇಷನ್ ಅಂದ್ರೆ ಏನು, ವಿಎಂ ವರ್ಕ್ ಸ್ಟೇಷನ್ ನ ವಿಂಡೋಸ್ ಅಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಹಾಗೂ ಖಾಲಿ ಲಿನಿಕ್ಸ್ ನ ವಿಎಂ ವರ್ಕ್ ಸ್ಟೇಷನ್ ಅಲ್ಲಿ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ವಿಎಂ ವರ್ಕ್ ಸ್ಟೇಷನ್ ನ ನಾವು ಹೈಪರ್ವೈಸರ್ ಅಂತ ಕರೀಬಹುದು. ಇಲ್ಲಿ ಹೈಪರ್ವೈಸರ್ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ತಿರ ಒಂದು ಲ್ಯಾಪ್ಟಾಪ್ ಇದೆ, ಅದರಲ್ಲಿ ವಿಂಡೋಸ್ 7 ಆಪರೇಟಿಂಗ್ ಸಿಸ್ಟಮ್ ಅಥವಾ ವಿಂಡೋಸ್ 8 ಅಥವಾ ವಿಂಡೋಸ್ 10 ರನ್ ಆಗ್ತಾ ಇದೆ. ನೀವು ಇದೇ ಲ್ಯಾಪ್ಟಾಪ್ ಅಲ್ಲಿ ಮತ್ತೊಂದು ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡಬೇಕು. ಆವಾಗ ಏನ್ ಮಾಡ್ತೀರಾ, ನೀವು ಮಲ್ಟಿಪಲ್ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲೇಷನ್ ಪ್ರೋಸೆಸ್ಗೆ ಹೋಗ್ತೀರಾ. ಅಂತ ಟೈಮಲ್ಲಿ ಏನಾಗುತ್ತೆ, ಇನ್ನೊಂದು ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇರುವಂತಹ ಫೈಲ್ಸು ಸಿ ಡ್ರೈವ್ ಅಥವಾ ಹಿಂದೆ ಏನ್ ಇನ್ಸ್ಟಾಲ್ ಮಾಡಿರ್ತೀರಲ್ವ OS, ಆ ಸಾಫ್ಟ್ವೇರ್ ಜೊತೆ ಬಂದು ಕುತ್ಕೊಂಡಾಗ ನಿಮ್ಮ ಹತ್ರ ಮೊದಲಿರುವಂತಹ ಆಪರೇಟಿಂಗ್ ಸಿಸ್ಟಮ್ ಕರಪ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ನಾವು ವಿಎಂ ವರ್ಕ್ ಸ್ಟೇಷನ್ ನ ಯೂಸ್ ಮಾಡ್ತೀವಿ. ವಿಎಂ ವರ್ಕ್ ಸ್ಟೇಷನ್ ಏನ್ ಮಾಡುತ್ತೆ, ನಿಮ್ಮ ಮೇನ್ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಏನಿರುತ್ತೆ ಅಲ್ವಾ, ಆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಒಂದು ಲೇಯರ್ ರೀತಿ ಕ್ರಿಯೇಟ್ ಮಾಡುತ್ತೆ. ಆ ಲೇಯರ್ ಮೇಲ್ಗಡೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಅಥವಾ ನಿಮ್ಮ ಸಿಸ್ಟಮ್ ಅಲ್ಲಿ ಇರುವಂತಹ ರ್ಯಾಮ್ ಕೆಪಾಸಿಟಿನ ಯೂಸ್ ಮಾಡಿಕೊಂಡು ಮತ್ತೊಂದು ಬೇರೆ ಆಪರೇಟಿಂಗ್ ಸಿಸ್ಟಮ್ ನ ಇನ್ಸ್ಟಾಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.